ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಚಿಕ್ಕಮಗಳೂರಿನಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಯುವತಿಯ ಜೊತೆ ಮುಸ್ಲಿಂ ಹುಡುಗ ಮದುವೆಗೆ ಪ್ರಯತ್ನವನ್ನ ಪಟ್ಟಿರುವ ಹಿನ್ನೆಲೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈಗ ಒಂದಷ್ಟು ಹುಡುಗರು ಸಂಘಟನೆಯವರು ಮದುವೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ನಿನ್ನೆ ನಡೆದಂತಹ ಘಟನೆ ಇದು. ಹಿಂದೂ ಯುವತಿಯ ಜೊತೆ ಮುಸ್ಲಿಂ ಹುಡುಗ ಮದುವೆಯಾಗೋದಕ್ಕೆ ತಯಾರಿಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ 4. ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನೈತಿಕ ಪೊಲೀಸ್ಗಿರಿ ದೂರಿನ ಅನ್ವಯ ಪ್ರಕರಣವನ್ನ ದಾಖಲಿಸಲಾಗಿದ್ದು ಹಿಂದೂ ಪರ ಸಂಘಟನೆಯ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಯುವತಿಯನ್ನ ಸಾಂತ್ವನ ಕೇಂದ್ರಕ್ಕೆ ನಿನ್ನೆ ರವಾನೆ ಮಾಡಲಾಗಿದೆ. ಹುಡುಗನ ವಿಚಾರಣೆಯನ್ನ ಮಾಡಿ ಕಳುಹಿಸಿದ್ದಾರೆ ಪೊಲೀಸರು. ಎಫ್ಐಆರ್ ದಾಖಲಾಗಿದ್ದಂತಹ 4 ಸ್ಟೇಷನ್ ಬೇಲ್ ಮಂಜೂರು ಆಗಿದೆ. ನಿನ್ನೆ ದೊಡ್ಡ ಮಟ್ಟದಂತಹ ಒಂದು ಬೆಳವಣಿಗೆ ನಡೆದಿತ್ತು ಚಿಕ್ಕಮಗಳೂರಲ್ಲಿ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೊಂದು ಕಡೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ರು. ಯುವತಿಯ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ರು. ನನ್ನ ಮಗಳ ಜೊತೆ ಮಾತಾಡೋದಕ್ಕೆ ನಂಗೆ ಒಂದ್ಸಲ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು. ಜೊತೆಗೆ ಆಕೆ ಮದುವೆ ಆಗ್ಲಿ, ಅವರಿಬ್ಬರು ಚೆನ್ನಾಗಿರ್ಲಿ, ಅವರ ಮೇಲೆ ಯಾರು ಅಟ್ಯಾಕ್ ಮಾಡೋದು ಬೇಡ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ತಾ ಇದ್ರು. ಮದುವೆಗೆ ಮುಂದಾಗಿದ್ದಂತಹ ಮುಸ್ಲಿಂ ಯುವಕ ಹಾಗೆಯೇ ಹಿಂದೂ ಯುವತಿಯ ಮೇಲೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆನಂತರ ಈ ಪ್ರಕರಣವನ್ನ ಪೊಲೀಸ್ ಸ್ಟೇಷನ್ಗೆ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಹಾಗಾದ್ರೆ ಏನಿದು, ಏನಾಗಿದೆ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗ ಒಂದು ರೀತಿಯ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ನಿನ್ನೆ. ಇನ್ನೊಂದ್ ಕಡೆ ಈಗ ಮತಾಂತರ ವಿಚಾರ ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು, ಆರೋಪಗಳು ಕೇಳಿ ಬರ್ತಾ ಇತ್ತು. ಒಟ್ಟಾರೆಯಾಗಿ ಈಗ ಪ್ರಕರಣ ಯಾವ ಹಂತದಲ್ಲಿ ಇದೆ, ಇವತ್ತು ಏನಾಗಬಹುದು? ನವಿತಾ, ಏನು ಚಿಕ್ಕಮಗಳೂರು ನಗರದಲ್ಲಿ ಲವ್ ಜಿಹಾದ್ ಹಾಗೂ ನೈತಿಕ ಪೊಲೀಸ್ ಕಿರಿ ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಏನು ಯುವಕ ಯುವತಿಯವರು ಪ್ರೀತಿಸಿ ಅವರು ಮದುವೆ ಆಗೋಕೆ ಮುಂದಾಗಿರ್ತಾರೆ. ಈ ವೇಳೆಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಅವರು ಅರ್ಜಿ ಸಲ್ಲಿಸೋಕೆ ಯುವಕ ಯುವತಿಯವರು ಬಂದಿರ್ತಾರೆ. ಆ ವೇಳೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅದನ್ನ ತಡೆದು ಅವರಿಬ್ಬರನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಿರ್ತಾರಂತಾರೆ. ನಂತರ ಅಲ್ಲಿ ಸ್ಟೇಷನ್ ಮುಂದೆ ಒಂದು ರೀತಿಯಲ್ಲಿ ಪ್ರೇಮ್ ಕಹಾನಿಯ ಟ್ವಿಸ್ಟ್ ಗಳು ನಡೆಯುವಂತದ್ದು. ನಿನ್ನೆ ರಾತ್ರಿ ಇಡೀ ಘಟನೆಗಳು ನಡೆದಿರುವಂತದ್ದು. SDPI ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ SDPI ಕೆಲ ಮುಖಂಡರು ಕೂಡ ಠಾಣೆ ಮುಂದೆ ಜಮಾಯಿಸಿದ್ರು. ನಂತರ ದಲಿತ ಸಂಘಟನೆಯ ಕೆಲ ಕಾರ್ಯಕರ್ತರು ಕೂಡ ಠಾಣೆ ಮುಂದೆ ಜಮಾಯಿಸಿದ್ರು. ಹಿಂದೂ ಕಾರ್ಯಕರ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಕೂಡ ಮಾಡಿದ್ರು. ನಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳದಲ್ಲೇ ಮುಖ ಹೂಡಿ ಸಾಕಷ್ಟು ಪ್ರಕರಣವನ್ನ ಭೇದಿಸುವಲು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಏನು ಯುವಕ ಮೇಜರ್ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿ ಕಾನೂನಿನಲ್ಲಿ ಮದುವೆ ಆಗೋಕೆ ಅವಕಾಶ ಇದೆ, ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂದು ಅವರು ಕೂಡ ಸೂಚನೆ ನೀಡಿರುವಂತದ್ದು. ಅವರ ಅಮ್ಮ ಕೂಡ ಕಣ್ಣೀರು ಹಾಕ್ತಾ ಇದ್ರು ನಿನ್ನೆ. ಆಕೆಯ ಒಪ್ಪಿಗೆ ಇದೆಯಾ? ಅವರ ಮನೆಯವರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ? ಇನ್ ಕಡೆ ಹುಡುಗನ ಮನೆಯವರು ಏನ್ ಹೇಳ್ತಾರೆ? ನವಿತಾ, ಈಗೇನು ಯುವತಿಯ ತಾಯಿ ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು. ಅಂದ್ರೆ ನನ್ನ ಮಗಳ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ, ನಮ್ಮ ಕುಟುಂಬಸ್ಥರ ಒಪ್ಪಿಗೆ ಕೂಡ ಇದೆ. ನನ್ನ ಮಗಳಿಗೂ ಹಾಗೂ ನನ್ನ ಹಳೆಯನಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಎಂದು ಅವರು ಯುವತಿಯ ತಾಯಿ ಏನು ಶೋಭಾ ಇದ್ದಾರೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. 4 ಹಿಂದೂ ಕಾರ್ಯಕರ್ತರ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಅವರನ್ನ ನಿನ್ನೆ ವಶದಲ್ಲಿ ಇಟ್ಕೊಂಡಿದ್ದ ಪೊಲೀಸರು ಕಳೆದ ರಾತ್ರಿ ಸ್ಟೇಷನ್ ಬೇಲ್ ಮುಖಾಂತರ ಅವರನ್ನ ಈಗಾಗಲೇ ಬಿಡುಗಡೆಗೊಳಿಸಿರುವಂತದ್ದು. ಜೊತೆಗೆ ನೋಟಿಸ್ ಕೊಟ್ಟು ಇವತ್ತು ಮತ್ತೆ ಠಾಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಿರುವಂತದ್ದು. ಈಗ ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಯುವಕನನ್ನ ಮನೆಗೆ ಕಳಿಸಿರುವಂತದ್ದು. ಈಗ ಯುವತಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಚಿಕ್ಕಮಗಳೂರಿನ ನಗರದಲ್ಲಿರುವಂತಹ ಸಾಂತ್ವನ ಕೇಂದ್ರದಲ್ಲಿ ಇರಿಸಿರುವಂತದ್ದು. ಈಗ ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ 4 ವಿರುದ್ಧ ಏನು FIR ದಾಖಲಾಗಿತ್ತು. ಈಗ ಸದ್ಯ ಅವರನ್ನ ಸ್ಟೇಷನ್ ಬೇಲ್ ಮುಖಾಂತರ ಮನೆಗೆ ಕಳಿಸಿರುವಂತದ್ದು. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.